ಸುರಿತಿರೋ ಮಹಾಮಳೆ ನಿಲ್ಲುವ ಹಾಗೆ ಕಾಣ್ತಿಲ್ಲ. ಮಾಘ ಮಳೆಯ ಹೊಡೆತಕ್ಕೆ ಉತ್ತರ ಕರ್ನಾಟಕವೇ ಅಲ್ಲೋಲ ಕಲ್ಲೋಲ ಆಗ್ತಿದೆ. ನೆರೆ ಹೊಕ್ಕ ಊರಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸೇತುವೆ ಬಂದಾದ್ರೆ ಬೆಳಗಾವಿ ಏನೋ ಗೋಕಾಕ್ ಮತ್ತು ಸಂಕೇಶ್ವರ ನಡುವಿನ ರಸ್ತೆ ಸಂಪರ್ಕ ಬಂದಾಗಲಿ. ಕಾಳಮವಾಡಿ ಜಲಾಶಯದಲ್ಲೂ ಕೂಡ ಸುಮಾರು 50,000 ಕ್ಯೂಸೆಕ್ಸ್ ಅಷ್ಟು ನೀರು ಬಿಡಲಾಗಿದೆ. ಕರ್ನಾಟಕದಲ್ಲಿ ಸುರಿತಿರುವುದು ಮಳೆಯಲ್ಲ, ಮಾಯದ ಮಳೆ. ಯಾಕಂದ್ರೆ ಮಳೆಗಾಲ ಶುರುವಾಗಿ 4 ತಿಂಗಳಾಗ್ತಾ ಬಂತು. ಅಬ್ಬರಿಸ್ತಿರೋ ವರುಣ ತಣ್ಣಗಾಗ್ತಿಲ್ಲ. ಜಲಾಶಯಗಳೆಲ್ಲ ತುಂಬಿ ತುಳುಕ್ತಿದ್ರು, ಮಳೆಯ ಅವಾಂತರ ನಿಂತಿಲ್ಲ. ಮೇಲಿಂದ ಮೇಲೆ ಜನ ಸಾಯ್ತಿದ್ರು, ವರ್ಷಧಾರೆ ಹೊಡೆತ ನಿಂತಿಲ್ಲ. 10 ಮನೆಗಳ ಕುರುಹುಗಳೇ ಕಣ್ಮರೆಯಾಗಿದ್ದು, ರಸ್ತೆ ಯಾವುದು ನದಿ ಯಾವುದು ಅಂತ ಒಂದು ಗೊತ್ತಾಗ್ತಿಲ್ಲ. ಮಳೆಗಾಲದ ಮಹಾ ಎಫೆಕ್ಟ್ ಜನರನ್ನ ಬಿಟ್ಟು ಬಿಡದೆ ಕಾಡ್ತಿದೆ. ಬೆಳಗಾವಿಯಲ್ಲಿ ಬೀಳ್ತಿರೋ ಮಳೆಗೆ ಗೋಕಾಕ್ ನಗರದಲ್ಲಿರೋ ಲೋಳಸೂರು ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಹೀಗಾಗಿ ಗೋಕಾಕ್ ಸಂಕೇಶ್ವರ ಪಟ್ಟಣದ ಸಂಪರ್ಕ ಬಂದ್ ಆಗಿದೆ. ಮಾಘ ಮಳೆಯ ಮಹಾದೃಶ್ಯ ಡ್ರೋನ್ ಕಣ್ಣಲ್ಲಿ ಅದ್ಭುತವಾಗಿ ಸೆರೆಯಾಗಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಹಾಮಳೆಗೆ 3 ಜಿಲ್ಲೆಗಳ ಜೀವನಾಡಿ ಘಟಪ್ರಭಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಹುಕ್ಕೇರಿ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ನೆರೆ ಆತಂಕ ಶುರುವಾಗಿದ್ದು, ಜಲಾಶಯದ 10 ಗೇಟ್ ಓಪನ್ ಮಾಡಿ 35,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಲೋಳಸೂರು ಸೇತುವೆ ಬಂದಾದ್ರೆ ಬೆಳಗಾವಿ ಏನೋ ಗೋಕಾಕ್ ಮತ್ತು ಸಂಕೇಶ್ವರ ನಡುವಿನ ರಸ್ತೆ ಸಂಪರ್ಕ ಬಂದಾಗಲಿ. ರಾಜ್ಯದಲ್ಲಿ ಎದ್ದಿರೋ ಮಹಾಮಳೆ ಆರ್ಭಟ ಕಡಿಮೆಯಾಗೋ ಲಕ್ಷಣ ಕಾಣಿಸ್ತಿಲ್ಲ. ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡ್ತಿದೆ. ವೇದಗಂಗಾ ನದಿಯ ನೀರಿನ ಅಬ್ಬರಕ್ಕೆ ಚಿಕ್ಕೋಡಿಯ ಹುನ್ನರಗಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಬರೀ ಊರು ಮಾತ್ರ ಅಲ್ಲ, ನರಸಿಂಹ ದೇವಸ್ಥಾನಕ್ಕೂ ವರುಣದೇವ ಜಲ ದಿಗ್ಬಂಧನ ಹಾಕಿದ್ದಾನೆ. ಬೆಳಗಾವಿಯಲ್ಲಿ ಮಹಾಪ್ರಳಯವೇ ಸೃಷ್ಟಿಯಾಗಿದೆ. 4-5 ದಿನದಿಂದ ಸುರಿತಿರೋ ಮಳೆಗೆ ಕುಡಚಿಯ ಬೃಹತ್ ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಸೇತುವೆ ಬಳಿ ಯಾರೂ ಹೋಗದಂತೆ ಬ್ಯಾರಿಕೇಡ್ ಹಾಕಿದ ಪೊಲೀಸರು ಸಂಚಾರ ಬಂದ್ ಮಾಡಿದ್ದಾರೆ. ಕೃಷ್ಣಾ ನದಿ ನೀರಿನ ಅಬ್ಬರ ಕ್ಷಣಕ್ಷಣಕ್ಕೂ ಏರಿಕೆಯಾಗ್ತಿದೆ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಕಲ್ಲೋಳ ಗ್ರಾಮದ ದತ್ತ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಇಷ್ಟೇ ಅಲ್ಲ, ರೈತರ ಜಮೀನುಗಳೆಲ್ಲ ಜಲಾವೃತವಾಗಿದ್ದು, ನದಿ ತೀರದಲ್ಲಿ ಅಳವಡಿಸಿದ್ದ ಪಂಪ್ ಸೆಟ್ಗಳನ್ನು ರೈತರು ಸುರಕ್ಷಿತ ಸ್ಥಳಕ್ಕೆ ಸಾಗಿಸುತ್ತಿದ್ದಾರೆ. ಕೊಯ್ನಾಯಿಂದ 95,000 ಕ್ಯೂಸೆಕ್ಸ್ನಷ್ಟು ನೀರನ್ನ ಬಿಟ್ಟಿದ್ರೆ, ಇತ್ತ ವಾರ್ನಾ ಹಾಗೂ ಕಾಳಮವಾಡಿ ಜಲಾಶಯದಲ್ಲೂ ಕೂಡ ಸುಮಾರು 50,000 ಕ್ಯೂಸೆಕ್ಸ್ ಅಷ್ಟು ನೀರು ಬಿಡಲಾಗಿದೆ. ಮಹಾಮಳೆ ಹೊಡೆತಕ್ಕೆ ಬಾಗಲಕೋಟೆ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ಘಟಪ್ರಭಾ ನದಿ ನೀರಿನ ಮಟ್ಟದಲ್ಲಿ ಭಾರೀ ಏರಿಕೆಯಾಗಿದ್ದು, ಮಾಚಿಕನೂರು ಹೊಳೆಬಸವೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಹಾಕಲಾಗಿದೆ. ಶ್ರಾವಣ ಮಾಸ ಆಗಿದ್ದರಿಂದ ದೇಗುಲಕ್ಕೆ ಬಂದ ಭಕ್ತರು ನದಿ ತೀರದಲ್ಲೇ ಸ್ನಾನ ಮಾಡಿ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಕಲಬುರಗಿಯಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಅಫ್ಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ಗೊಬ್ಬರ ಹಳ್ಳ ತುಂಬಿ ಹರಿತಿದ್ದು, ರೈತರ ಬದುಕು ನೀರಾಬಟ್ಟೆಯಾಗಿದೆ. ಹರಿಯೋ ನೀರಲ್ಲೇ ತರಕಾರಿ ಸಾಗಿಸುತ್ತಿದ್ದು, ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ರಾಜ್ಯದಲ್ಲಿ ಸುರಿತಿರೋ ಮಹಾಮಳೆ ದೇವರನ್ನು ಬಿಡ್ತಿಲ್ಲ. ಕಲಬುರಗಿಯ ಸೇಡಂ ತಾಲೂಕಿನ ಮಳಖೇಡದ ಉತ್ತರಾದಿ ಮಠ ಜಲಾವೃತವಾಗಿದೆ. ಜಯತೀರ್ಥರ ಮೂಲ ಬೃಂದಾವನವಿರೋ ಉತ್ತರಾದಿ ಮಠ ಮುಳುಗಿದ್ದು, ಭಕ್ತರು ಮಠಕ್ಕೆ ಬಾರದಂತೆ ಮನವಿ ಮಾಡಿದ್ದಾರೆ. ಮಹಾಮಳೆಯ ಹೊಡೆತಕ್ಕೆ ಮನೆಗಳೆಲ್ಲ ತರೆಗೆಲೆಗಳಂತೆ ಧರೆಗುರುಳುತ್ತಿವೆ. ಹಳೆ ಹುಬ್ಬಳ್ಳಿಯ ಮಸ್ತಾನ್ ಸೋಫಾದಲ್ಲಿ ಮನೆಯೊಂದು ಕುಸಿದು ಬಿದ್ದಿದ್ದು, ಕೂಲಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಬಡ ಕುಟುಂಬ ಬೀದಿಗೆ ಬಿದ್ದಿದೆ. ಮಳೆ ಹೊಡೆತಕ್ಕೆ ಅದೆಷ್ಟೋ ಮಂದಿ ಜೀವ ಕಳ್ಕೊಂಡಿದ್ದಾರೆ. ಆದರೂ ಕೂಡ ಜನ ಎಚ್ಚೆತ್ತುಕೊಳ್ತಿಲ್ಲ. ನಿರಂತರ ಮಳೆಯಾಗ್ತಿರೋದ್ರಿಂದ ಕೊಪ್ಪಳ ಜಿಲ್ಲೆಯ ಶಿವಪುರ ಗ್ರಾಮದ ಸಮಾನಾಂತರ ಕೆರೆ ತುಂಬಿ ಹರಿತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ರೆಸಾರ್ಟ್ ಮಾಲೀಕರು ಪ್ರವಾಸಿಗರನ್ನ ಸೆಳೆಯೋದಕ್ಕೆ ತುಂಬಿದ ಕೆರೆಯಲ್ಲಿ ತೆಪ್ಪದ ರೌಂಡ್ಸ್ ಹೊಡೆಸುತ್ತಿದ್ದಾರೆ. ಮಹಾಮಳೆಯ ಮಧ್ಯೆ ಮೀನಿನ ಬೇಟೆಯೂ ಜೋರಾಗಿದೆ. ಕೊಪ್ಪಳ ತಾಲೂಕಿನ ಹಿರೇಹಳ್ಳ ಜಲಾಶಯ ಭರ್ತಿಯಾಗಿದ್ದು, ಹಳ್ಳ ಕೊಳ್ಳಗಳಿಗೆಲ್ಲ ತುಂಬಿ ಹರಿತಿವೆ. ಹೀಗಾಗಿ ಹಳ್ಳಗಳಲ್ಲಿ ಮೀನು ಹಿಡಿಯೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಯಾದಗಿರಿಯಲ್ಲೂ ಭೀಮಾ ನದಿ 10 ಅವಾಂತರವನ್ನ ಸೃಷ್ಟಿ ಮಾಡ್ತಿದೆ. ಗುರುಸುನಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭಾರೀ ಪ್ರಮಾಣದ ನೀರು ಹರಿಬಿಡಲಾಗ್ತಿದ್ದು, ವೀರಾಂಜನೇಯ ಕಂಗಳೇಶ್ವರ ದೇವಸ್ಥಾನ ಸಂಪೂರ್ಣ ಮುಳುಗಿ ಹೋಗಿದೆ. ಮಹಾಮಳೆಯಿಂದಾಗಿ ಹಳ್ಳ ಕೊಳ್ಳಗಳಿಗೆಲ್ಲ ಜೀವ ಕಳೆ ಬಂದಿದೆ. ಧಾರವಾಡದ ಹುಲಿಕೆರೆ ಗ್ರಾಮದ ಐತಿಹಾಸಿಕ ಇಂದಿರಮ್ಮನ ಕೆರೆ ಭರ್ತಿಯಾಗಿದೆ. 320 ಎಕರೆ ಪ್ರದೇಶದ ಕೆರೆ ತುಂಬಿದ್ದು, ರೈತರು ಫುಲ್ ಖುಷಿಯಾಗಿದ್ದಾರೆ. ನಿರಂತರವಾಗಿ ಮಳೆಯಾಗ್ತಿರೋದ್ರಿಂದ ರೈತರ ಬದುಕು ಮೂರಾಬಟ್ಟೆಯಾಗಿದೆ.
ದಾವಣಗೆರೆಯ ಎರೆಹೊಸಹಳ್ಳಿಯಲ್ಲಿ ಬೆಳೆದಿದ್ದ ಬೆಳ್ಳುಳ್ಳಿ ಈರುಳ್ಳಿ ಬೆಳೆ ನೀರು ಪಾಲಾಗಿದ್ದು ಕೊಳೆತ ಬೆಳ್ಳುಳ್ಳಿ ಕಂಡು ರೈತರು ಕಣ್ಣೀರಿಡ್ತಿದ್ದಾರೆ. ಮಲೆನಾಡಿನಲ್ಲಿ ಮಹಾಮಳೆಯಾಗ್ತಿರೋದ್ರಿಂದ ದಾವಣಗೆರೆಯ ಹರಿಹರದ ಬಳಿ ಹರಿಯುವ ತುಂಗಾಭದ್ರಾ ನದಿ ಮೈತುಂಬಿ ಹರಿತಿದೆ. ತುಂಗಾ ಆರತಿ ಮಂಟಪದ ಮೆಟ್ಟಿಲುಗಳು ಸಂಪೂರ್ಣ ಮುಳುಗಿ ಹೋಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಅದ್ಭುತ ದೃಶ್ಯ ಸೆರೆಯಾಗಿದೆ. ಬೀದರ್ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. 3 ದಿನದಿಂದ ನಿರಂತರವಾಗಿ ಸುರಿದ ಮಳೆಗೆ ಕೋಟಿ ಕೋಟಿ ನಷ್ಟವಾಗಿದೆ. ಮನೆ ಮಠಗಳ ಜೊತೆಗೆ ನೂರಾರು ಎಕರೆ ಬೆಳೆ ಸರ್ವನಾಶವಾಗಿದೆ. ನಾವು ಫೀಲ್ಡ್ನಲ್ಲಿ ನಮ್ಮ ಆಫೀಸರ್ಗಳು ಡ್ಯಾಮೇಜನ್ನು ಕ್ವಾಂಟಿಫೈ ಮಾಡ್ತಿದ್ದಾರೆ, ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಅಂತ. ಈಗ ಸದ್ಯಕ್ಕೆ ನಾವು ಎಸ್ಟಿಮೇಟ್ ಪ್ರಕಾರ ಹೇಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಎಸ್ಟಿಮೇಟ್ ಪ್ರಕಾರ ನಮ್ಮದು 7,500ಕ್ಕಿಂತ ಹೆಚ್ಚು ಹೆಕ್ಟೇರ್ ಕ್ರಾಪ್ ಲಾಸ್ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ 3 ದಿವಸದಲ್ಲಿ ಆಗಿದೆ. ರಾಯಚೂರಿನ ನಾರಾಯಣಪುರ ಅಣೆಕಟ್ಟಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಪ್ರಮಾಣ ಹೆಚ್ಚಾಗ್ತಿದೆ. ಲಿಂಗಸಗೂರು ತಾಲೂಕಿನ ಶೀಲಾಹಳ್ಳಿ ಸೇತುವೆ ಮುಳುಗಡೆಯಾಗಿದ್ದು ದೇವದುರ್ಗದ ಹೂವಿನ ಹೆಡಗಿ ಸೇತುವೆಯೂ ಮುಳುಗುವ ಹಂತಕ್ಕೆ ಬಂದಿದೆ. ಹೀಗಾಗಿ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಕಾವೇರಿ ಕೊಳ್ಳದಲ್ಲೂ ಭಾರೀ ಮಳೆಯಾಗ್ತಿದ್ದು ಮಂಡ್ಯದ ಕೆಆರ್ಎಸ್ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಿದೆ. ಹೀಗಾಗಿ ಹೊಗೇನಕಲ್ ಜಲಪಾತ ಹಾಲ್ನೊರೆಯಂತೆ ಭೋರ್ಗರೆಯುತ್ತಿದೆ. ಒಟ್ನಲ್ಲಿ ಕರುನಾಡಲ್ಲಿ ಮಹಾಮಳೆ ಸುನಾಮಿಯೇ ಎದ್ದಿದ್ದು ಇನ್ನೂ 3 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.